10 ವರ್ಷದ ಹಿಂದೆ ಇದೇ ತರದ ಒಂದು ಕೆಸರುಗೆದ್ದೆ ಕ್ರೀಡಾಕೂಟ ಬೈಂದೂರಿನಲ್ಲಿ ಮಾಡಿದ್ದೇವೆ. ಆವಾಗ ಇದರ ನೇತೃತ್ವವನ್ನು ದಿವಂಗತ ಮಾನ್ಯ ಅಶೋಕ್ ಶೆಟ್ಟಿ ಅವರು ವಹಿಸಿದ್ರು. ಹಾಗೂ ಕ್ರೀಡಾ ಆಟೋಟವನ್ನು ಅಂದ್ರೆ ಗ್ರಾಮೀಣ ಕ್ರೀಡೆಯನ್ನು ಉಳಿಸುವ ನಿಟ್ಟಿನಲ್ಲಿ ನಮ್ಮ ಛಾಯಾಗ್ರಾಹಕರು ಈ ತರದ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಇವತ್ತಿನ ಎಲೆಕ್ಟ್ರಾನಿಕ್ ದಿನದಲ್ಲಿ ಜೀವನಕ್ಕೆ ಅದು ಸರಿಯಾದಂತ ವ್ಯವಸ್ಥೆ ಅಲ್ಲ. ಈ ತರದ ಒಂದು ಆಟೋಟ ಸ್ಪರ್ಧೆಯನ್ನು ವರ್ಷದಲ್ಲಿ ಒಂದು ಸಲ ಆದರೂ ಮಾಡಿ ನಮ್ಮ ಒಂದು ಬಾಂಧವ್ಯತೆಯನ್ನು ಹಾಗೂ ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಕಾರ್ಯಕ್ರಮ ಮಾಡಬೇಕನ್ನುವ ನಿಟ್ಟಿನಲ್ಲಿ ನಾವು ಇದು ಛಾಯಾಗ್ರಾಹಕ ಸಂಘದಿಂದ 4ನೇ ಬಾರಿ ಮಾಡುವಂತ ಕಾರ್ಯಕ್ರಮ. ಹಿಂದೆ ಮಿತ್ತಲ್ಗಟ್ಟಲ್ಲಿ ಆಗಿದೆ ಹಾಗೂ ತಲ್ಲೂರಿನಲ್ಲಿ ಆಗಿದೆ. ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಛಾಯಾಗ್ರಾಹಕ ಸಂಘ 1994-95 ಇಸ್ವಿಯಲ್ಲಿ ಕುಂದಾಪುರ ವಲಯದಲ್ಲಿ ಬೆರಳೆಣಿಕೆಯ ಛಾಯಾಗ್ರಾಹಕರು ಅಂದ್ರೆ ಮಂಗಳೂರು ಉಡುಪಿ ಅವಿಭಾಜಿತ ಜಿಲ್ಲೆ ಒಟ್ಟಾಗಿ ಮಾಡಿರುವಂತದ್ದು. ಅವಾಗ ಬೆರಳೆಣಿಕೆ ಎಷ್ಟು ಜನ ಅಂದ್ರೆ ಇದ್ದದ್ದೇ ಒಂದು 10 ಸ್ಟುಡಿಯೋ ಇರ್ಬೋದು. ನಮ್ಮ ಶ್ರೀನಿವಾಸ ಪೂಜಾರಿ ಕರೆಕ್ಟ್ ಹೋಗಿದ್ದೆ, ಯಾಕಂದ್ರೆ ನಾನು ಸಹ ಅವ್ರ ಸ್ಟುಡಿಯೋಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಕೆಲವೊಂದು ಛಾಯಾಗ್ರಹಣ ವಿಷಯ ರಾಮು ಅಂತ ಅವ್ರ ಸ್ಟುಡಿಯೋದಲ್ಲಿ ಒಬ್ರು ಇಟ್ಟಿದ್ರು. ಅವ್ರು ನನ್ನ ಸ್ನೇಹಿತರಾಗಿದ್ರು, ಹಾಗಾಗಿ ಹೋಗ್ತಿದ್ದೆ. ಅವರಿಗೆ ನನ್ನ ಪರಿಚಯ ಇರಲಿಲ್ಲ, ನಾ ಹೋಗ್ತಿದ್ದೆ. ಆದ್ರೆ ಆವಾಗ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಮಾಡಿದಂತ ನಮ್ಮ ವಲಯ ಇವತ್ತು ಸಾಧಾರಣ 300 ಜನ ಸದಸ್ಯರಿದ್ದಾರೆ. ಹಾಗೂ ನಾವೆಲ್ಲರೂ ಪ್ರತಿ ವರ್ಷ ನಮ್ಮ ವೃತ್ತಿಯೊಡನೆ ಸಾಮಾಜಿಕವಾಗಿ ಹಾಗೂ ಸಮಸ್ಯೆಯಲ್ಲಿರುವವರಿಗೆ ಹಾಗೂ ಸಾಮಾಜಿಕವಾಗಿ ಕೊಡುಗೆಗಳನ್ನು ನೀಡ್ತಾ ನಾವು ಛಾಯಾಗ್ರಾಹಕರು ಬರೀ ನಾವು ಉದ್ಯಮ ಅಂದ್ರೆ ನಮ್ಮ ಲಾಭಕ್ಕೋಸ್ಕರ ಅಥವಾ ನಮ್ಮ ವೈಯಕ್ತಿಕ ಏನು ಆಸೆಗೋಸ್ಕರವನ್ನು ಮಾತ್ರ ನಾವು ಉದ್ಯೋಗ ಮಾಡುವುದಲ್ಲ. ಸಮಾಜದ ಜೊತೆಯಲ್ಲಿ ನಾವು ಏನು ದುಡಿದ್ರಲ್ಲಿ ಸ್ವಲ್ಪ ಸಮಾಜಕ್ಕೆ ಕೊಡ್ತೇವೆ, ಸಮಾಜದ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೇವೆ ಅನ್ನುವ ನಿಟ್ಟಿನಲ್ಲಿ ಕಳೆದ 30 ವರ್ಷದಿಂದ ಸಾಧಾರಣ ಒಂದು 200-300 ಸಾಮಾಜಿಕವಾದಂತಹ ಕಾರ್ಯಕ್ರಮ ಮಾಡಿರುವುದು ನಿಜವಾಗಿ ನಮ್ಮ ಎಲ್ಲ ಛಾಯಾಗ್ರಾಹಕರ ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗ್ತಾ ಇದೆ. ಅಸತೋಮ ಸದ್ಗಮಯ ತಮ್ಮ ಶ್ರೋಮ ಜ್ಯೋತಿರ್ಗಮಯ ಪ್ರತಿಯೋಮ ಅಮೃತಂ ಗಮಯ ಎಂಬ ಶ್ಲೋಕದಂತೆ ಅಧ್ಯಾತ್ಮವೆಂಬ ಕತ್ತಲಿನಿಂದ ಧ್ಯಾನ ಎಂಬ ಬೆಳಕಿನ ಕಡೆಗೆ ಜ್ಯೋತಿಯು ನಮ್ಮ ಕೈ ಹಿಡಿದು ನಡೆಸುತ್ತದೆ. ಜ್ಞಾನ ಮತ್ತು ನೆಮ್ಮದಿಯ ಬೆಳಕು ಎಲ್ಲೆಡೆ ಪಸರಿಸಬೇಕಾಗಬೇಕು ಎನ್ನುವಂತಹ ಮುನ್ನುಡಿಯ ಶೃಂಗಾರದ ಮಾತುಗಳನ್ನ ಆಡಿಕೊಳ್ಳುತ್ತಾ ಎಲ್ಲರ ನಗು ಮುಖಗಳನ್ನ ಬಯಸುವಂತಹ ಛಾಯಾಗ್ರಾಹಕರು ಅವರು ಕೂಡ ಜೀವನದಲ್ಲಿ ಸದಾ ನಗುತ್ತಿರಲಿ ಎನ್ನುವಂತಹ ಆಸೆ ಆಕಾಂಕ್ಷೆಯೊಂದಿಗೆ ಕೇಸರಿನ ಕಲರವ 2024 ದೀಪ ಪ್ರಜ್ವಲದ ಮೂಲಕವಾಗಿ ಉದ್ಘಾಟನೆಗೊಳ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿಯ ನಲ್ಮೆಯ ಶುಭ ಹಾರೈಕೆಯ ಶುಭ ಕಾಮನೆಯ ಕೈ ಚಪ್ಪಾಡಿಯೊಂದಿಗೆ ಕೇಸರಿನ ಕಲರವ 2024 ವಿದ್ಯುನ್ಮಾನಯುಕ್ತವಾದಂತಹ ಚಾಲನೆಯನ್ನು ನೀಡ್ತಾ ಇದೆ. ಸೌತ್ ಕೇರಳ ಫೋಟೋಗ್ರಾಫರ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಹಾಗೆ ಬೈಂದೂರು ಕುಂದಾಪುರ ವಲಯದ ಛಾಯಾಗ್ರಾಹಕರಿಗಾಗಿ ಹಮ್ಮಿಕೊಂಡಿರುವಂತಹ ಕೇಸರಿನ ಕಲರವ 2024 ಉದ್ಘಾಟನಾ ಕಾರ್ಯಕ್ರಮ ನೆರವೇರಿದೆ. ಹಿಂದೆ ಛಾಯಾಗ್ರಾಹಕ ವೃತ್ತಿಯನ್ನ ಆರಂಭಿಸಿದಂತಹ ಕೋಟ ಶ್ರೀನಿವಾಸ ಪೂಜಾರಿಯವರು ಸೌತ್ ಕೇಂದ್ರ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಇವರ ನೇತೃತ್ವದಲ್ಲಿ ಕುಂದಾಪುರ ಬೈಂದೂರು ವಲಯದ ನಿಮ್ಮೆಲ್ಲರಿಗೂ ಪ್ರೀತಿಪಾತ್ರರು ಮತ್ತು ಗಣೇಶ್ ಕ್ಯಾಸ್ನ ಸಮೂಹ ಸಂಸ್ಥೆಗಳ ಮಾಲೀಕರಾಗಿರುವಂತಹ ದೈಹಿಕ ಶಿಕ್ಷಕರಾದ ಪ್ರಕಾಶ್ ಶೆಟ್ರೆ, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂಥ ಪೃಥ್ವಿರಾಜ್ ಶೆಟ್ರೆ, ಕೋಣಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಪದ್ಮಪ್ರಸಾದ್ ಜೈನ್ರೆ, ಛಾಯಾಗ್ರಾಹಕರು ವಿರೋಧಿ ಸಹಕಾರಿ ಸಂಘದ ಅಧ್ಯಕ್ಷರು ಇವತ್ತು ಎಸ್ಪಿ ಅವರೇ, ಈ ಸಂಸ್ಥೆಯ ಅಧ್ಯಕ್ಷರಾದ ದಿವಾಕರ್ ಶೆಟ್ರೆ, ಕ್ರೀಡಾಕೂಟದ ಕಾರ್ಯದರ್ಶಿ ರಂಜಿತ್ ರೇ, ಕ್ರೀಡಾ ಕಾರ್ಯದರ್ಶಿಯಾಗಿರುವಂತಹ ಭರದ್ವಾಜ್ ರವರೇ, ಕೋಶಾಧಿಕಾರಿಗಳಾದಂಥ ಹರೀಶ್ ಪೂಜಾರ್ರೆ. ಒಬ್ಬ ಕವಿ ಒಂದು ಮಾತು ಹೇಳ್ತಾನೆ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ, ಇಂದಲ್ಲ ನಾಳೆ ಫಲ ಕೊಡುವುದು ಅಂತೇಳಿ, ಇವತ್ತೇ ಫಲ ಕೊಡ್ತದೆ ಅಂತೇಳಿ, ಇವತ್ತಲ್ಲ ಇಂದಲ್ಲ ನಾಳೆ ಫಲ ಕೊಡ್ತದೆ ಅಂತೇಳಿ.
ನಿಮ್ಮ ಸಂಘಟನೆ ಶ್ರಮಗಳು ಛಾಯಾಗ್ರಾಹಕರ ಕುಟುಂಬಕ್ಕೆ ಸಂಕಷ್ಟಗಳಾದಾಗ ಪ್ರಚಾರಕ್ಕಿಂತಲೂ ಹೆಚ್ಚಾಗಿ ಬದುಕನ್ನು ಕಟ್ಟಿಕೊಡುವಂತ ವ್ಯವಸ್ಥೆಯಾಗಿ ರೂಪುಗೊಳ್ಳಬೇಕಾದಂತ ಅವಶ್ಯಕತೆಗಳು ಇರುತ್ತೆ. ಸಾರ್ವಜನಿಕವಾಗಿ ಒಂದು ಸಂಸ್ಥೆಗೆ, ಒಂದು ಸಂಘಟನೆಗೆ, ಒಂದು ಯುವಕರ ತಂಡಕ್ಕೆ ಪ್ರಚಾರ ಕೇಳಿದ್ರೆ ಪ್ರಚಾರ ಬೇಕು. ಆದರೆ ಮಾನವೀಯತೆಗಳು ಮತ್ತು ಸಂಘಟನೆ ಎಲ್ಲಿ ಶಕ್ತಿಯನ್ನು ಪಡೀತದೆ ಅಂತ ಹೇಳಿದ್ರೆ ಪ್ರಚಾರಕ್ಕಿಂತಲೂ ಹೆಚ್ಚಾಗಿ ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ನಾವೆಲ್ಲರೂ ಒಟ್ಟಾಗಿದ್ದೇವೆ ಅನ್ನುವಂತ ವಿಶ್ವಾಸ ಮನಸ್ಸಲ್ಲಿ ಮೂಡುವಂತ ವಾತಾವರಣಗಳು ಬಂದಾಗ ನಮ್ಮ ಒಂದು ಸಂಘಟನೆಗೆ ಹೆಚ್ಚು ಶಕ್ತಿ ಬರುತ್ತೆ ಅಂತ ನಂಬಿಕೊಂಡಿರುವಂತ ಕಾಲಘಟ್ಟದಲ್ಲಿ ನೀವೆಲ್ಲ ಒಟ್ಟಾಗಿ ಒಂದಾಗಿ ಈ ಕೆಸರುಗದ್ದೆಯ ಕ್ರೀಡಾಕೂಟವನ್ನು ಮಾಡಿದ್ದೀರಿ. ಈ ಕ್ರೀಡಾಕೂಟದಲ್ಲಿ ಓಟ ಇರಬಹುದು, ಜಿಗಿತ ಇರಬಹುದು, ಬೇರೆ ಬೇರೆ ಸ್ಪರ್ಧೆಗಳಿರಬಹುದು. ಆ ಎಲ್ಲ ಸ್ಪರ್ಧೆಗಳು ಕೂಡ ನಮ್ಮ ಮನಸ್ಸಿಗೆ ಸಂತೃಪ್ತಿ ಕೊಡುವಂತ, ನಾವೆಲ್ಲ ಒಂದು ಕುಟುಂಬದಂತೆ ಕೆಲಸ ಮಾಡ್ತೇವೆ ಅನ್ನುವಂತ ಕಲ್ಪನೆ ಕೊಡುವಂತ ಒಂದು ಭಾಗವಾಗಿ ಇವತ್ತು ಛಾಯಾಗ್ರಾಹಕರ ಸಂಘ, ಎಲ್ಲ ಛಾಯಾಗ್ರಾಹಕರು, ಬಹುಶಃ ಯಾವ ಸ್ಟುಡಿಯೋ ಕೂಡ ಇವತ್ತು ಓಪನ್ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ಇಲ್ಲಿ ಸೇರಿದ್ದೀರಿ ಅನ್ನೋದೇ ಒಂದು ಖುಷಿ, ಸಂಭ್ರಮ, ಸಂತೋಷ, ಅಭಿಮಾನ. ಎಲ್ಲ ಬಂಧುಗಳೇ ಮತ್ತು ಸ್ನೇಹಿತರು ಅಂತೇಳಿ ನೋಡುವ ಅಂತೇಳಿ ಸಂಘಟನೆ ಹಿಂದೆ ಯಾವುದೇ ಸಂಘಟನೆಯಿಂದ ಒಂದು ಶಕ್ತಿ ಬೇಕು. ಅನೇಕ ಸಾರಿ ಸಂಘಟನೆಗಳನ್ನು ಮಾಡುವಾಗ ನಮ್ಮ ಗುರಿ ಯಾವ ಕಡೆ ಇದೆ ಅಂತ ಯೋಚನೆ ಮಾಡಿದ್ರೆ ಸಂಘಟನೆ ಮಾಡಿದಂತ ಉದಾಹರಣೆಗಳು ಅನೇಕ ಕಡೆಗಳಲ್ಲಿ ಇದೆ. ಕೆಲವು ಸಂಘಟನೆ ಹೇಗೆ ಬೆಳೀತದೆ ಅಂದ್ರೆ, ತಮಿಳುನಾಡಿನಲ್ಲಿ ಒಂದು ಹಾವು ಹಿಡಿಯೋರ ಸಂಘ ಉಂಟು. ತಮಿಳುನಾಡಲ್ಲಿ ಅವರೊಂದು ಬ್ಯಾಂಕ್ ಮಾಡಿ ಈ ವರ್ಷ 18% ಡಿವಿಡೆಂಡ್ ಕೊಟ್ಟಿದ್ದಾರೆ. ವೃತ್ತಿಗಿಂತ ಹೆಚ್ಚಾಗಿ ಶಕ್ತಿ. ಈ ಛಾಯಾಗ್ರಾಹಕರ ಸಂಘದವರು ಕೂಡ ಇವತ್ತೆಲ್ಲ ನಾಳೆ ಒಂದು ಸಹಕಾರಿ ಸಂಘ ಮಾಡಿ, ಬೇರೆ ಯಾವ ಬ್ಯಾಂಕ್ ನಮಗೆ ಬೇಡ, ನಮ್ಮ ಛಾಯಾಗ್ರಾಹಕರ ಸಹಕಾರಿ ಸಂಘದಲ್ಲೇ ಸಾಲ ಪಡಿತೇವೆ, ಕಟ್ತೇವೆ, ಅದರ ಅಧ್ಯಕ್ಷರಾಗ್ತೇವೆ, ಕೋಟ್ಯಾಂತರ ರೂಪಾಯಿ ನಾವು ಚಿನ್ನಾಭರಣ ಅಡ ಇಟ್ಟುಕೊಳ್ತೇವೆ, ಹೊರಗಡೆ ಸಾಲ ಕೊಡ್ತೇವೆ, ನಾವೊಂದು ಶಕ್ತಿಯಾಗಿ ಬೆಳಿತೇವೆ ಅಂತೇಳಿ ಎಲ್ಲಿಯಾದ್ರೂ ನೀವು ಹೊರಟ್ರೆ ಇನ್ನೊಂದು 10 ವರ್ಷದಲ್ಲಿ ನಿಮ್ಮನ್ನು ತಡೆಯೋರೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಬೆಳೆಯುವಂತ ಶಕ್ತಿ ಸಾಮರ್ಥ್ಯ ನಿಮಗೆ. ಈಗ ಈ ಶೇಂದಿ ತೆಗೆಯೋರು ಒಂದು ಬ್ಯಾಂಕ್ ಮಾಡಿದ್ರು, ನಾನು ಅವ್ರ ಜೊತೆಲಿ ಹೋಗಿದ್ದೆ. ಈ ಶೇಂದಿ ತೆಗೆಯೋರು ಬ್ಯಾಂಕ್ ಮಾಡಿದ್ದಾರೆ ಅಂತ ಅವ್ರ ಜೊತೆ ನಾನು ಅವ್ರ ಜೊತೆ ಹೋಗಿದ್ದೆ. 5 ಸಾವಿರ ಗಣೇಶ್ ಕೇಳಿದ್ರೆ ಆಗ ನಿಮ್ಗೆ ಗೊತ್ತಿಲ್ಲ, ನನಗೆ 5,000 ರೂಪಾಯಿ ಡಿಪಾಸಿಟ್ ಕೊಡ್ಲಿಕ್ಕೆಲ್ಲ ಹೆದರ್ಕೊಂಡು ಆ ಕಾಲದಲ್ಲಿ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ ಅನ್ನುವಂತ ಒಂದು ಗೌರವ ಬರುವಂತ ಒಂದು ವಾತಾವರಣ ನಿರ್ಮಾಣ ಆಗಲಿ. ಈಗಿರುವಂತಹ ನಿಮ್ಮ ತಂಡಕ್ಕೆ ಆ ಗೌರವವನ್ನು ಪಡೆಯುವಂತ ಶಕ್ತಿ ಇದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಮತ್ತು ನನಗೆ ವಿಶ್ವಾಸ ಇದೆ. ನಿಮ್ಮೆಲ್ಲರಿಗೂ ಕೂಡ ಶುಭಕಾಮನೆಗಳನ್ನು ಸಲ್ಲಿಸಿ ವೇದಿಕೆಯಲ್ಲಿ ಸೃಜನಾ ಎಸ್ ಪಿ ವಿಠಲವಾಡಿ ಅವರಿಗೆ ಸನ್ಮಾನ, ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗಿಯಾಗಿರುವಂತಹ ಬಹುತೇಕ ಇಡೀ ರಾಜ್ಯಕ್ಕೆ ಗೌರವ ತಂದುಕೊಡುವಂತ ಸೃಜನರನ್ನ ಕರೆದು ಸನ್ಮಾನ ಮಾಡಿದ್ದಕ್ಕೋಸ್ಕರ ಎಲ್ಲ ಛಾಯಾಗ್ರಾಹಕರಿಗೆ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ, ಧನ್ಯವಾದ.
ನಿಮ್ಮೆಲ್ಲರಿಗೂ ಪ್ರೀತಿಪಾತ್ರರು ಮತ್ತು ಗಣೇಶ್ ಗ್ಯಾಸ್ನ ಸಮೂಹ ಸಂಸ್ಥೆಗಳ ಮಾಲೀಕರು ಆಗಿರುವಂತಹ